ನೀನೆ ಅಂತ ಹೇಳ್ಬೋದು. ಒಂದೇ ಒಂದ್ಸತಿ ಆ ಕಣ್ಗಳು ನನ್ನ ಮುಂದೆ ಬರಬಾರ್ದಾ? ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನಾನು ನೋಡಲಿಲ್ಲ. ಪಾರ್ವತಿ, ಕಣ್ಣಿಗೇನಾಯ್ತು? ಯಾಕೆ ಅಳ್ತಾ ಇದೆಯಾ? ಇಲ್ಲ ದೊಡ್ಡ ಯಜಮಾನ್ರೆ, ಏನಿಲ್ಲ. ನೀನು ಸುಳ್ಳು ಹೇಳ್ಬೋದು, ಆದರೆ ಕಣ್ಣೀರು ತುಂಬಿಕೊಂಡಿರೋ ನಿನ್ನ ಕಣ್ಣುಗಳು ಸುಳ್ಳು ಹೇಳುತ್ತಾ? ಹೇಳು, ಏನಾಯ್ತು ಹೇಳು. ನಿಜವಾಗ್ಲೂ ಏನೂ ಆಗಿಲ್ಲ ದೊಡ್ಡ ಯಜಮಾನ್ರೆ. ಕಣ್ಣು ಕೆಂಪಾಗಿದೆಯಲ್ಲ ಪಾರ್ವತಿ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದೆಯಾ? ಅದು ಧೂಳು ಬಿತ್ತು ಅಷ್ಟೇ ದೊಡ್ಡ ಯಜಮಾನ್ರೆ. ಧೂಳು ಬಿದ್ದಿದೆ ಅಂದರೆ ನೀರಾಗಿ ತೊಳ್ಕೋಬೇಕು ತಾನೆ? ಧೂಳಿದ್ರೆ ಕಣ್ಣು ಇನ್ಫೆಕ್ಷನ್ ಆಗಲ್ವಾ? ಅದು ಇಲ್ಲ, ಇದು ಇಲ್ಲ. ದೇಹದ ಯಾವುದೇ ಭಾಗಕ್ಕೆ ತೊಂದರೆ ಆದರೂ ಅದು ಕಷ್ಟನೇ. ಅದರಲ್ಲೂ ಕಣ್ಣಿಗೆ ಏನಾದರೂ ತೊಂದರೆ ಆಗಿ ಕಣ್ಣು ಕಾಣಿಸ್ಲಿಲ್ಲ ಅಂದರೆ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗಲ್ಲ, ಎಲ್ಲ ಬರೀ ಕತ್ಲೆ. ಅದಕ್ಕೆ ಹೇಳೋದು ಕಣ್ಣು ಬೆಳಕಿನ ಸಂಕೇತ ಅಂತ. ಈ ಪ್ರಕೃತಿ ಸೌಂದರ್ಯನ ಸವಿಯೋಕೆ ಅಂತ ದೇವ್ರು ನಮಗೆ ಕೊಟ್ಟಿರೋ ಗಿಫ್ಟೇ ಈ ಕಣ್ಣುಗಳು. ಅದನ್ನು ಕಾಪಾಡ್ಕೊಳ್ಬೇಕಾದು ನಮ್ಮ ಧರ್ಮ ಪಾರ್ವತಿ. ಕಣ್ಣಿಗೆ ಸೆಳೆಯೋ ಶಕ್ತಿ ಇರುತ್ತೆ, ನೋವನ್ನ ಮರೆಸೋ ಮ್ಯಾಜಿಕ್ ಇರುತ್ತೆ. ಅದಕ್ಕೆ ಈ ಕಣ್ಣುಗಳನ್ನ ನಾವು ಕಾಪಾಡ್ಕೋಬೇಕು. ಕಣ್ಣಲ್ಲಿ ಧೂಳು ಹೀಗೆ ಬಿಟ್ಟರೆ ಇನ್ಫೆಕ್ಷನ್ ಆಗುತ್ತೆ, ಕಣ್ಣು ಉರ್ಬಿದ್ರೆ ಸರಿ ಹೋಗುತ್ತೆ. ಅಲ್ಲಿ ತೋರಿಸು. ದೊಡ್ಡ ಯಜಮಾನ್ರೆ, ಏನು ಹೇಳ್ತಾ ಇದ್ದೀರಾ? ಕಣ್ಣಲ್ಲಿ ಧೂಳು ಬಿದ್ದಿದೆ, ಉರ್ಬಿದ್ರೆ ಸರಿ ಹೋಗುತ್ತೆ ಅಂತ ಅಂದೆ. ಬೇಡ ದೊಡ್ಡ ಯಜಮಾನ್ರೆ, ತಪ್ಪಾಗುತ್ತೆ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಮನುಷ್ಯನ ಸಹಜ ಗುಣ. ಹಾಗೆ ಮಾಡಲಿಲ್ಲ ಅಂದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು? ಅಲ್ಲಿ ಕಣ್ಬಿಡು. ಹೋಯ್ತು ಸ್ವಲ್ಪ. ಅಯ್ಯೋ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಆ ಕೆಲಸದವಳ ಕಣ್ಣಿಗೆ ರಂಗೋಲಿ ಪುಡಿ ಹಾಕಿ ಅವಳು ಹೆಂಗ್ ಒದ್ದಾಡ್ತಾಳೆ ಅನ್ನೋದನ್ನ ನೋಡದೆ ಬಂದ್ಬಿಟ್ನಲ್ಲ. ಅಚ್ಚ, ಅವಳು ಹೆಂಗ್ ಒದ್ದಾಡ್ತಾಳೆ ಅನ್ನೋದನ್ನ ನೋಡ್ಬೇಕು. ಈಗ ಮಜಾ ಬರುತ್ತೆ. ಕಣ್ಣೀರಿ ಕಾರಣ ಧೂಳು, ಇನ್ಮೇಲೆ ಪಾರ್ವತಿ ಜೀವನ ಗೋಳು. ಅಯ್ಯಯ್ಯೋ, ನಾನ್ ಮಾಡಿದ ಪ್ಲಾನ್ ಎಲ್ಲ ಹಾಳು. ಈ ಆದಿತ್ಯ ಯಾಕೆ ಕೊಡ್ತಿದ್ದಾನಪ್ಪ ಈ ಕೆಲಸದವಳಿಗೆ ಬಾಳು? ಅಯ್ಯೋ, ಅಯ್ಯಯ್ಯೋ, ನಾನು ಈ ಟೈಮಲ್ಲೇ ಮೊಬೈಲ್ ಬಿಟ್ಟು ಬರ್ಬೇಕಾಗಿತ್ತಾ? ಶೂಟ್ ಮಾಡಿದಿದ್ರೆ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಆಗಿರೋದು. ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ. ಮಿಸ್ ಆಗಿಲ್ಲ, ಅಖಿಲಕ್ಕ ಇಲ್ಲೇ ಇದ್ದಾರೆ. ಅಕ್ಕ, ಅಯ್ಯೋ, ನಾನು ಜೋರಾಗಿ ಬೇರೆ ಹೇಳಂಗಿಲ್ಲ, ಇವರು ಕೇಳಿಸ್ಕೊಂಡ್ಬಿಡ್ತಾರೆ. ಏನಪ್ಪ ಮಾಡ್ಲಿ? ಅಕ್ಕ
ಇರುವಾಗ ಗರ್ಜನೆ ಮಾಡ್ತಿರ್ತಾರೆ, ಬೇಕಾದ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಏನ್ ಮಾಡೋದು? ಅಲ್ಲಿ ಹೋಗಿ ಲೈವ್ ಶೋ ತೋರಿಸ್ಬಿಟ್ರೆ ಮಗನ್ ರಾಸಲಿಲೆ ನೋಡಿ ಮಜಾ ತಗೊಳ್ಳಿ, ನನ್ಗೆ ಮಜಾ ಬರುತ್ತೆ. ಅಯ್ಯೋ ದೇವ್ರೆ, ಇಲ್ಲೇ ಇದ್ರು ಈ ಸೀನ್ ನೋಡಕ್ಕಾಗಿಲ್ಲ ಅಕ್ಕನ್ಗೆ. ಅಕ್ಕ, ಅಕ್ಕ. ದಾಮಿನಿ, ಅದೆಷ್ಟು ಸಲ ಹೇಳಿದ್ದೀನಿ ನಿನಗೆ, ನಾನು ಕಾಲ್ನಲ್ಲಿರೋವಾಗ ಕೆಲಸದಲ್ಲಿರೋವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ. ತಲೆಲೇನು ಬುದ್ಧಿನೇ ಇಲ್ವಾ ನಿನಗೆ? ಅಯ್ಯೋ ಅಕ್ಕ, ಅದು ಬಿಡಿ, ಹೋಗ್ಲಿ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅಕ್ಕ, ನೀವೆಂದು ಕೇಳರಿಯದ, ಕೇಳಿದ್ರು ಕಂಡರಿಯದ ಒಂದು ಬ್ರೇಕಿಂಗ್ ನ್ಯೂಸು ನಮ್ಮ ಚಾನಲ್ನಲ್ಲೇ ಫಸ್ಟು. ನೀವು ನೋಡ್ಲೇಬೇಕಕ್ಕ. ದಾಮಿನಿ, ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಅಕ್ಕ, ನೀವು ನೋಡ್ಲೇಬೇಕಾಗಿರೋಂಥ ಒಂದು ಶಾಕಿಂಗ್ ವಿಷಯ ನಡೀತಾ ಇದೆ ಅಕ್ಕ. ನೀವು ಬನ್ನಿ, ನಾನು ತೋರಿಸ್ತೀನಿ. ಅದೇನು ಅಂತ ಇಲ್ಲೇ ಹೇಳು. ಅಯ್ಯೋಯ್ಯೋ, ಅದನ್ನ ನಾನು ಹೇಳ್ಬಾರ್ದು ಅಕ್ಕ, ನೀವೇ ನಿಮ್ಮ ಕಣ್ಣಾರ ನೋಡಬೇಕು. ನಡಿಬಾರ್ದು ನಡೀತಾ ಇರುವಾಗ ನೋಡದೆ ಇರೋರು ನೋಡ್ಬೇಕಕ್ಕ. ಬನ್ನಿ, ನಾನೇ ತೋರಿಸ್ತೀನಿ. ನೋಡ್ ಬನ್ನಿ ಅಕ್ಕ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವೇ ನೋಡಿ. ಶಾಕ್ ಆಯ್ತಾ ಅಕ್ಕ? ನನಗೂ ಹಿಂಗೆ ಶಾಕ್ ಆಯ್ತಕ್ಕ. ನೋಡಿದ್ರ ಎಂಥ ದೃಶ್ಯ ಇದು? ನ್ಯಾಯನಾ? ಮಾನ ಮರ್ಯಾದೆ, ಈ ಮನೆತನದ ಗೌರವ ಉಳಿಸೋಂಥ ಕೆಲಸನ ಇದು? ಅವ್ರು ಮಾಡ್ತಾ ಇರೋದು ಸರಿನಾ ಅಕ್ಕ? ಇದರಲ್ಲಿ ತಪ್ಪೇನಿದೆ? ಏನಕ್ಕ ಹೀಗ್ ಮಾತಾಡ್ತಿದ್ದೀರಾ? ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಗಾಳಿ ಊದೋದು ಸರಿನಾ? ಕಣ್ಣಿಗೆ ಧೂಳು ಬಿದ್ದಿದೆ, ಊದ್ತಾ ಇದ್ದಾನೆ, ಇದರಲ್ಲಿ ಏನು ತಪ್ಪು? ಅಯ್ಯ, ಈ ಅಕ್ಕನ್ಗೆ ಕಣ್ಣೇ ಕಾಣಿಸ್ತಿಲ್ಲ ಅನ್ಸುತ್ತೆ. ನಾನೇ ತೋರಿಸ್ತೀನಿ ಇರು. ಅಕ್ಕ, ಅದು ದಾಮಿನಿ, ನಿನ್ನ ಹುಚ್ಚಾಟಗಳಿಂದ ನನ್ನ ಸಮಯ ಹಾಳು ಮಾಡಬೇಡ. ಇದು ಹೆಂಗಪ್ಪ ಇದು? ಆಗ್ಲೂ ಬದಲಾಗೋಯ್ತಲ್ಲ. ಅಯ್ಯೋ, ಆದಿತ್ಯನ್ಗೆ ಬಂದಿರೋ ಪ್ರಪೋಸಲ್ಗಳಲ್ಲಿ 4 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಆ ಫೋಟೋಸ್ ಇಲ್ಲಿವೆ. ಅದ್ರ ಹಿಂದೆ ಅವರವ್ರ ಹೆಸರು ಬರೆದಿದೆ. ನೀವೆಲ್ಲರೂ ಒಂದು ಸಲ ನೋಡಿ, ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೋ ಆ ಹೆಸರನ್ನ ಚೀಟಿಲಿ ಬರೆದು ಆ ಗ್ಲಾಸ್ ಬೌಲ್ನಲ್ಲಿ ಹಾಕಿ. ನಿಮ್ಮೆಲ್ಲರ ಆಯ್ಕೆ ಆದಿಯ ಬದುಕನ್ನ, ಅರಸನ ಕೋಟೆಯ ಭವಿಷ್ಯನ ನಿರ್ಧಾರ ಮಾಡುತ್ತೆ. ತುಂಬಾ ಥ್ಯಾಂಕ್ಸ್ ಅಕ್ಕ. ಯಾಕೆ? ಮೊನ್ನೆ ವೋಟಿಂಗ್ ಟೈಮಲ್ಲಿ ಮನೆ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ವೋಟ್ ಹಾಕೋಕ್ಕಾಗಲಿಲ್ಲ. ಇಲ್ಲಿ ವೋಟ್ ಹಾಕೋದಕ್ಕೆ ಅವಕಾಶ ಕೊಡ್ತಿದ್ದೀರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಚಿಕ್ಕಮ್ಮ, ನೀವ್ಯಾಕೆ ರಾಜಕೀಯಕ್ಕೆ ಸೇರಬಾರ್ದು? ನಿಮ್ಮ ತಂತ್ರ ಕುತಂತ್ರ ಎಲ್ಲ ಸೂಪರ್ ವರ್ಕೌಟ್ ಆಗುತ್ತೆ. ಸುಮ್ಮನೆ ಕೂತ್ಕೊಳ್ಳೋ, ನೀವನೊಬ್ಬ. ಅಕ್ಕ, ಈಗ ನಡೀತಿರೋ ಎಲೆಕ್ಷನ್ನಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಆಸೆ. ಯಾರದು ದಾಮಿನಿ? ಏನು ಹೇಳ್ತಿದ್ಯಾ? ಇಷ್ಟು ಹುಡುಗಿರ ಜೊತೆಲಿ ಆದಿಗೆ ತಕ್ಕಂಥ ಎಲ್ಲ ಗುಣಗಳೂ ಇರುವಂಥ ಲಕಲಕ ಅಂತ ಹೊಳಿತಿರೋ ನನ್ನ ಮುದ್ದು ಸೊಸೆ ಉಮಾ. ಅವಳ ಫೋಟೋ ಇಲ್ಲಿದೆ. ಅವಳು ಈ ಸೆಲೆಕ್ಷನ್ ಅಲ್ಲಿ ಭಾಗಿಯಾಗಲಿ. ಯಾರನ್ನ ಕೇಳಿ ಆ ಫೋಟೋನ ಇಲ್ಲಿಟ್ಟೆ? ಅಲ್ಲ ಅಕ್ಕ, ಒಳ್ಳೆ ಗುಣ ಇದೆ, ಲಕ್ಷಣ ಇದೆ, ಈ ಮನೆಗೆ ಸೊಸೆಯಾಗುವ ಎಲ್ಲ ಅರ್ಹತೆನೂ ಇರುವಾಗ ಉಮಾ ಯಾಕೆ ಭಾಗವಹಿಸಬಾರ್ದು? ಈ ಅರಸನ ಕೋಟೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಜಾಗನೇ ಇಲ್ವೇನು? ನಿನ್ನ ಅತಿ ಬುದ್ಧಿವಂತಿಕೆಯ ಮಾತುಗಳು ಇಲ್ಲಿ ಬೇಕಾಗಿಲ್ಲ.
ಆ ಫೋಟೋ ಇಲ್ಲಿ ಇರಬಾರ್ದು ಅಷ್ಟೇ. ಯಾಕೆ ಯಾಕೆ ಅಂತ ಉಮಾನು ಭಾಗವಹಿಸ್ಲಿ ಬಿಡಿ. ಆದಿಕ್ ತಕ್ಕಂತ ಹುಡುಗಿ ಯಾರು ಅಂತ ಜನನೇ ನಿರ್ಧಾರ ಮಾಡ್ಲಿ. ಅಖಿಲ, ಮಾತಿಗೆ ಮಾತು ಬೆಳೆಸೋದು ಬೇಡ, ಇರಲಿ ಬಿಡು. ಆಯ್ಕೆ ಆಗೋರು ಆಗ್ತಾರೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಪ್ರಕ್ರಿಯೆ ಶುರು ಮಾಡೋಣವಾ? ಈ ಎಲೆಕ್ಷನ್ನಲ್ಲಿ ಉಮಾನೇ ಗೆಲ್ಲೋದು. ಅರಸನ ಕೋಟೆ ಅರಸಿ ಆಗೋದು ಅವಳೇನೆ. ಹೆಂಗೆ ಅಂತೀರಾ? ಒಂದು ನಾನು ಅವಳ ಹೆಸರನ್ನ ಬರ್ದು ಹಾಕ್ತೀನಿ, ಇನ್ನೊಂದು ಅವಳ ಹೆಸರನ್ನ ಅವಳೇ ಬರ್ದು ಹಾಕ್ತಾಳೆ. ಅಲ್ಲಿಗೆ 2 ಓಟು, ಎಲ್ರಿಗಿಂತ ಹೆಚ್ಚು. ಚೀಟಿ ಬರೆಯೋದಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀರಾ? ಶುರು ಮಾಡೋಣ. ಪಾರ್ವತಿ, ಒಂದು ನಿಮಿಷ ಇರಮ್ಮ. ಅಖಿಲ, ಒಂದು ನಿಮಿಷ. ನನ್ನ ಮನಸ್ಸಿಗೆ ಅನಿಸಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ. ಪರವಾಗಿಲ್ಲ, ಹೇಳಿ. ಪಾರ್ವತಿ ಕೂಡ ತನ್ನ ಆಯ್ಕೆಯನ್ನು ಬರಿಬೇಕು ಅಂತ ನನ್ನ ಅನಿಸಿಕೆ. ಪಾರ್ವತಿ ಕೂಡ ತನ್ನ ಆಯ್ಕೆಯನ್ನು ಬರೆದು ಹಾಕಬೇಕು ಅಂತ ನೀವು ಹೇಳಿದ್ರ ಹಿಂದಿನ ಉದ್ದೇಶ? ಇವತ್ತು ಆದಿತ್ಯನಿಗೆ ಹೆಣ್ಣು ನೋಡೋ ಕ್ರಿಯೆಯಲ್ಲಿ ನಾನಿಲ್ಲಿ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಪಾರ್ವತಿ. ತನ್ನ ಕಷ್ಟಗಳನ್ನ ಮರೆತು ನಮ್ಮ ಕಷ್ಟಗಳಲ್ಲಿ ಭಾಗಿಯಾಗಿದ್ದಾಳೆ. ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾಳೆ, ಹಿತೇಶಿಯಾಗಿದ್ದಾಳೆ. ಇದಕ್ಕಿಂತ ಕಾರಣ ಬೇಕಾಗಿಲ್ಲ. ಅಯ್ಯ, ಆಯಾಸ ಆದ ಕುಡಿಯಕ್ ನೀರ್ ಕೊಟ್ಲು ಅಂತ ಮನೇಲಿರೋ ಚಿನ್ನದ ಹಂಡೆನ ಹೊರಿಸಿ ಕಳ್ಸಕ್ಕಾಗತ್ತಾ? ನೀವು ಒಂದೊಂದ್ಸಲ ಹೆಂಗೆಂಗೋ ಮಾತಾಡ್ತೀರಾ ಭಾವ. ಅಕ್ಕ ಬಿಡಿ, ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ, ಸಪೋರ್ಟು ಮಾಡೋದಿಲ್ಲ. ಪಾರ್ವತಿನೂ ಅವಳ ಆಯ್ಕೆನ ಚೀಟಿಲ್ ಬರೆದು ಹಾಕ್ಲಿ. ಥ್ಯಾಂಕ್ಸ್ ಅಖಿಲ. ಪಾರ್ವತಿ, ನೀನು ಆಯ್ಕೆ ಕೂಡ ಬರೆದು ಹಾಕ್ಬೋದು. ಮೊದಲು ಎಲ್ಲರೂ ಫೋಟೋಸ್ ನೋಡಿ.
ಒಂದು ಹೆಸರು ಬರೆಯೋದಕ್ಕೆ ಇಷ್ಟೊತ್ತಾ? ಎಲ್ಲರೂ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಬಾ ಬೇಗ ಬಾ. ಎಲ್ಲರೂ ತಮ್ಮ ತಮ್ಮ ಆಯ್ಕೆಗಳನ್ನ ಬರೆದು ಹಾಕಿದ್ದೀರಾ? ಈಗ ಚಿಟ್ಟಿ ತೆಗೆಯೋಣ. ದಾಮಿನಿ ಬರೆದಿರೋ ಹೆಸರು ಉಮಾ. ಪ್ರೀತಮ್ ಬರೆದಿರೋ ಹೆಸರು ಮೈಥಿಲಿ. ನಾನು ಬರೆದಿರೋ ಹೆಸರು ಚಂದನ. ಉಮಾ ಬರೆದಿರೋ ಹೆಸರು ಉಷಾ. ಬಾಬಾ, ಅದು ಉಮಾ ಇರಬೇಕು. ಇನ್ನೊಂದ್ಸಲ ನೋಡಿ ಬಾಬಾ. ನಾನೇನು ನೋಡೋದು? ಉಮಾ ಬರೆದಿರೋ ಹೆಸರು ಉಷಾನೇ. ನೀನೇ ನೋಡು. ಗೋವಿಂದ 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 ಗೋವಿಂದ. ಅದು ಹೇಗೆ ಉಮಾ ಉಷಾ ಆಗ್ತಾಳೆ ಭಾವ? ಉಮಾನೇ, ಉಷಾನೇ. ದಾಮಿನಿ, ಆ ಚೀಟಿಲಿ ಬರ್ದಿರೋದು ನೀನಾ ಉಮಾನ? ಅಯ್ಯೋ, ಸಿಕ್ಕಾಪಟ್ಟೆ ಕನ್ಫ್ಯೂಷನು. ಅದು ಉಷಾ ಅಲ್ಲಕ್ಕ, ಉಮಾನೇ. ಕನ್ಫರ್ಮ್ ಆಗಿ ಉಮಾನೇ. ನಮ್ಮ ಉಮಾನ್ಗೆ 2 ವೋಟು. ಮುಂದಿನ ಚೀಟಿ ತೆಗೀರಿ. ಅಖಿಲ ಬರೆದಿರೋ ಹೆಸರು ಅನುಷ್ಕಾ. ನನ್ನ ಪ್ರಕಾರ ಈ ಮನೆಯ ಸೊಸೆ ಆಗೋದಕ್ಕೆ ಅರ್ಹತೆ, ಯೋಗ್ಯತೆ ಎರಡೂ ಇರುವಂಥವಳು ಅನುಷ್ಕಾ.